ಸಿಎಂ ವಿಜಯ್ ಮೊದಲ ಭಾಷಣದಲ್ಲೇ ಭಾರಿ ವಿವಾದ ಉಂಟಾಗಿದೆ. ಮೊದಲ ಭಾಷಣದಲ್ಲೇ ಸ್ಟಾಲಿನ್ ವಿರುದ್ಧ ವಿಜಯ್ ಸಮರವನ್ನ ಸಾರ್ತಾ ಇದ್ದಾರೆ. ಟಿವಿಕೆ ಸರ್ಕಾರಕ್ಕೆ ಆರಂಭದಲ್ಲೇ ವಿಪಕ್ಷಗಳಿಂದ ಟಕ್ಕರ್. ಹಿಂದಿನ ಸರ್ಕಾರದ ವಿರುದ್ಧ ವಿಜಯ್ ಸಾಲದ ಆರೋಪ ಮಾಡ್ತಾ ಇದ್ದಾರೆ. ದಳಪತಿ ವಿಜಯ್ ಮಾತಿಗೆ ಮಾಜಿ ಸಿಎಂ ಸ್ಟಾಲಿನ್ ಗರಂ ಆಗಿರುವಂಥದ್ದು. ಈಗಾಗಲೇ ಹಿಂದಿನ ಸರ್ಕಾರದಿಂದ 10 ಲಕ್ಷ ಕೋಟಿ ಸಾಲ ಇದೆ, ತಮಿಳುನಾಡು ಆರ್ಥಿಕ ದುಸ್ಥಿತಿಯಲ್ಲಿದೆ ಅಂತ ವಿಜಯ್ ಹೇಳ್ತಾ ಇರುವಂಥದ್ದು. ಈ ಮಾತಿಗೆ ಕೆರಳಿ ಕೆಂಡವಾಗಿದ್ದಾರೆ ಮಾಜಿ ಸಿಎಂ ಎಂಕೆ ಸ್ಟಾಲಿನ್. ನಮ್ಮ ಅವಧಿಯಲ್ಲಿ ಆರ್ಥಿಕ ಸ್ಥಿತಿ ನಿಯಂತ್ರಣದಲ್ಲಿ ಇತ್ತು, ಜನರನ್ನ ತಪ್ಪುದಾರಿಗೆಳೆಬೇಡಿ ಅಂತ ಎಂಕೆ ಸ್ಟಾಲಿನ್ ಹೇಳ್ತಾ ಇರುವಂಥದ್ದು. ಆಡಳಿತದ ಸೂಕ್ಷ್ಮತೆಯನ್ನ ಅರಿತು ಭರವಸೆಯನ್ನ ಈಡೇರಿಸಬೇಕು. ಸಿಎಂ ವಿಜಯ್ ಮಾತಿಗೆ ಮಾಜಿ ಸ್ಟಾಲಿನ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇವಾಗ ಸರ್ಕಾರದ ಬಳಿ ಹಣವೇ ಇಲ್ಲ ಅಂತ ಹೇಳಬೇಡಿ, ತಮಿಳುನಾಡು ಸರ್ಕಾರದಲ್ಲಿ ಹಣ ಇದೆ ಅಂತ ಸ್ಟಾಲಿನ್ ಹೇಳ್ತಾ ಇರುವಂಥದ್ದು. ಜನರಿಗೆ ಅದನ್ನ ತಲುಪಿಸುವಂತಹ ಮನಸ್ಸು ಸಾಮರ್ಥ್ಯ ಬೇಕಷ್ಟೇ. ಕೇಂದ್ರದ ಸರ್ಕಾರದ ನಿರ್ಲಕ್ಷ್ಯದ ನಡುವೆಯೂ ಕೂಡ ನಾವು ಅನೇಕ ಜನಪರ ಯೋಜನೆಗಳನ್ನ ಜಾರಿಗೆ ತಂದಿದ್ದೀವಿ. ಅದರ ಅದಾದ ಬಳಿಕ ಹಲವು ಭರವಸೆಗಳನ್ನ ನೀಡಿದ್ದೀರಲ್ವಾ. ಅನೇಕ ಜನಪರ ಯೋಜನೆಗಳನ್ನ ನಾವು ಜಾರಿಗೆ ತಂದಿದ್ದೀವಿ. ಬಜೆಟ್ನಲ್ಲಿ ಆರ್ಥಿಕ ಸ್ಥಿತಿ ಸ್ಪಷ್ಟವಾಗಿ ವಿವರಣೆ ಕೂಡ ಕಟ್ಟಿದ್ದೀವಿ. ಅದಾದ ಮೇಲೆ ತಂದಿರುವಂತಹ ಭರವಸೆಗಳು ನೀಡಿದ್ದೀರಲ್ಲ, ಅದೆಲ್ಲವನ್ನು ಕೂಡ ಅದಕ್ಕೆ ಎಷ್ಟು ಖರ್ಚು ವೆಚ್ಚ ಆಗತ್ತೆ ಗೊತ್ತಿದೆಯಾ. ಈಗ ಜನರನ್ನ ತಪ್ಪುದಾರಿಗೆಳೆಯೋದಕ್ಕೆ ಯತ್ನ ಮಾಡಬೇಡಿ. ವಿಜಯ್ ಸಾಲದ ಆರೋಪಕ್ಕೆ ಮಾಜಿ ಸಿಎಂ ಸ್ಟಾಲಿನ್ ಕಿಡಿಕಾರ್ತಾ ಇರುವಂಥದ್ದು. ಮೊದಲ ಭಾಷಣದಲ್ಲೇ ಆಗಿರುವಂತಹ ವಿವಾದ. ಟಿವಿಕೆ ಸರ್ಕಾರಕ್ಕೆ ಆರಂಭದಲ್ಲೇ ವಿಪಕ್ಷಗಳಿಂದ ಟಕ್ಕರ್ ಕೊಡಲಾಗ್ತಾ ಇದೆ. ಹಿಂದಿನ ಸರ್ಕಾರದ ವಿರುದ್ಧ ವಿಜಯ್ ಸಾಲದ ಆರೋಪವನ್ನು ಮಾಡಿದಂತಹ ಸಂದರ್ಭದಲ್ಲಿ ಧ್ರುವ ಸರ್ಜಾ ವಿಜಯ್ ಮೊದಲ ಭಾಷಣದಲ್ಲೇ ಭಾರಿ ವಿವಾದವನ್ನ ಹುಟ್ಟುಹಾಕಿರುವಂಥದ್ದು. ಟಿವಿಕೆ ಸರ್ಕಾರಕ್ಕೆ ಆರಂಭದಲ್ಲೇ ವಿಪಕ್ಷಗಳಿಂದ ಟಕ್ಕರನ್ನ ಕೊಡಲಾಗ್ತಾ ಇದೆ. ಹಿಂದಿನ ಸರ್ಕಾರದ ವಿರುದ್ಧ ವಿಜಯ್ ಸಾಲದ ಆರೋಪವನ್ನ ಮಾಡಿರುವಂಥದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸ್ಟಾಲಿನ್ ಗರಂ ಆಗಿದ್ದಾರೆ, ಪ್ರತ್ಯಾರೋಪವನ್ನ ಮಾಡ್ತಾ ಇರುವಂಥದ್ದು. 10 ಲಕ್ಷ ಕೋಟಿ ಸಾಲ ಅಂತ ಹೇಳ್ಬಿಟ್ಟು ವಿಜಯ್ ಮಾತಿಗೆ ಕೆರಳಿ ಕೆಂಡವಾಗಿದ್ದಾರೆ ಎಂಕೆ ಸ್ಟಾಲಿನ್. ನಮ್ಮ ಅವಧಿಯಲ್ಲಿ ಆರ್ಥಿಕ ಸ್ಥಿತಿ ನಿಯಂತ್ರಣದಲ್ಲಿ ಇತ್ತು, ಜನರನ್ನ ತಪ್ಪು ದಾರಿಗೆ ಎಳಿಬೇಡಿ ಅಂತ ಹೇಳ್ಬಿಟ್ಟು ಎಂಕೆ ಸ್ಟಾಲಿನ್ ಹೇಳ್ತಾ ಇರುವಂಥದ್ದು. ಆಡಳಿತದ ಸೂಕ್ಷ್ಮತೆಯನ್ನ ಅರಿತು ಭರವಸೆಗಳನ್ನ ಈಡೇರಿಸಬೇಕು. ವಿಜಯ್ ಮಾತಿಗೆ ಎಂಕೆ ಸ್ಟಾಲಿನ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಸ್ಟಾಲಿನ್ ಶಾಸಕರ ಬೆಂಬಲವನ್ನು ಕೂಡ, ಅಂದ್ರೆ ಅವರ ಶಾಸಕರುಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲೋ ಒಂದು ಕಡೆ ಒಳಗೆ ಗೇಮನ್ನು ಆಡ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಮುಂದೆ ಕೂಡ ಈಗಲೂ ಕುರ್ಚಿ ಭದ್ರ ಆಗಬೇಕು ಅಂತ ಹೇಳಿದ್ರೆ ಸ್ಟಾಲಿನ್ ಏನಾದ್ರೂ ಮೈಂಡ್ ಗೇಮ್ ಮಾಡಿದ್ರೆ ಅಲ್ಲೂ ಕೂಡ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಇದೆ. ಹೀಗಿರುವಾಗಲೇ ವಿಜಯ್ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಮೊದಲ ಭಾಷಣದಲ್ಲೇ ಹಿಂದಿನ ಸರ್ಕಾರದ ಸಾಲದ ಬಗ್ಗೆ ಮಾತನಾಡಿದ್ದಾರೆ. ಅದು ಇದೀಗ ಎಂಕೆ ಸ್ಟಾಲಿನ್ ಅವರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಣ ಇಲ್ಲ, ಖಾಲಿ ಇದೆ ಕಂಪ್ಲೀಟ್ ಆಗಿ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಸ್ಟಾಲಿನ್ ಗರಂ ಆಗಿದ್ದಾರೆ. ಈಗ ಸರ್ಕಾರದ ಬಳಿ ಹಣ ಇಲ್ಲ ಅಂತ ನೀವು ಹೇಳಬೇಡಿ, ತಮಿಳುನಾಡು ಸರ್ಕಾರದಲ್ಲಿ ಹಣ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ಟಾಲಿನ್. ಜನರಿಗೆ ಅದನ್ನು ತಲುಪಿಸುವಂತಹ ಮನಸ್ಸು ಸಾಮರ್ಥ್ಯ ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದ ನಡುವೆಯೂ ಕೂಡ ನಾವು ಅನೇಕ ಜನಪರ ಯೋಜನೆಗಳನ್ನ ಜಾರಿಗೆ ತಂದಿದ್ದೀವಿ, ಕೆಲಸ ಕಾರ್ಯಗಳ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀವಿ. ಅದಾದ ಬಳಿಕ ಕೂಡ ಹಲವು ಭರವಸೆಗಳನ್ನ ನೀವು ನೀಡಿದ್ದೀರಾ ಅಲ್ವಾ. ಆ ಬಜೆಟ್ನಲ್ಲಿ ಆರ್ಥಿಕ ಸ್ಥಿತಿ ಸ್ಪಷ್ಟವಾಗಿ ವಿವರಿಸಿದ್ದೀವಿ ಅಂತ ಕೂಡ ಸ್ಟಾಲಿನ್ ಹೇಳ್ತಾ ಇದ್ದಾರೆ.